ನಮಸ್ಕಾರ ವೀಕ್ಷಕರೇ, 2023ರ ಸಾರ್ವತ್ರಿಕ ಚುನಾವಣೆ ಬಳಿಕ ರಾಜ್ಯದಲ್ಲಿ ಒಟ್ಟು 6 ಬೈ ಎಲೆಕ್ಷನ್ ಆಯಿತು. 6 ಕಾರನ್ನು ಕೂಡ ಕಾಂಗ್ರೆಸ್ ಆಡಳಿತಾರೂಢ ಕಾಂಗ್ರೆಸ್ ಗೆದ್ದಿದೆ. ಈಗ 7ನೇ ಬೈ ಎಲೆಕ್ಷನ್ನು 6ದು ಲೆಕ್ಕ ಆದರೆ 7ನೇದು ಮತ್ತೊಂದು ಲೆಕ್ಕ. ಕಾರಣ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ನಡೆಯಲಿರುವಂಥ ಮೊದಲ ಉಪಚುನಾವಣೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕು. ಸಚಿವರಾಗಿದ್ದಂಥ ಸುಧಾಕರ್ ಅವರ ಅಕಾಲಿಕ ನಿಧನದಿಂದಾಗಿ ತೆರವಾಗಿರುವಂಥ ಸ್ಥಾನಕ್ಕೆ ಚುನಾವಣೆ. ಕಾಂಗ್ರೆಸ್ಸಿಂದ ಯಾರು ಅಭ್ಯರ್ಥಿ? ಯೂಶುವಲಾಗಿ ಕಾಂಗ್ರೆಸ್ ಒಂದು ಸಂಪ್ರದಾಯ ಇದೆ. ನನ್ನ ಜೊತೆ ಅಕ್ಷಯ್ ಕೂಡ ಇದ್ದಾರೆ, ಇದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡಿದ್ದಾರೆ. ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು. ಆದರೆ ಈ ಬಾರಿ ಸುಹಾಸ್ ಅವ್ರಿಗ ಅಥವಾ ಅವ್ರ ತಾಯಿ ಅಂದರೆ ಸುಧಾಕರ್ ಅವರ ಪತ್ನಿಗ ಅಥವಾ ಈ ಹಿಂದೆ BJPಯಿಂದ ಹಿರಿಯೂರಲ್ಲೇ MLA ಆಗಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದಂಥ ಪೂರ್ಣಿಮಾ ಶ್ರೀನಿವಾಸ್ ಅವರು ಈಗ ಕಾಂಗ್ರೆಸ್ಸಲ್ಲಿದ್ದಾರೆ ಅವ್ರಿಗ ಅನ್ನೋ ಚರ್ಚೆಗಳು. ಇದ್ರ ಮಧ್ಯೆ ಹಿಂದೆ ಸ್ಥಳೀಯ ಸಂಸ್ಥೆಗಳ MLC ಚುನಾವಣೆಗೆ ಸ್ಪರ್ಧಿಸಿದಂಥ ಸೋಮಶೇಖರ್ ಅವರ, ಎಲ್ಲಕ್ಕಿಂತ ಹೆಚ್ಚಾಗಿ ಹೊಸದಾಗಿ ಕೇಳಿಬರ್ತಿರುವಂಥ ಹೆಸರು ನಿವೃತ್ತ ಅಧಿಕಾರಿ ಸಣ್ಣ ಚಿತ್ತಯ್ಯ ಅವರಂತ. ಆದರೆ ಸದ್ಯಕ್ಕೆ ದೊರೆಯುತ್ತಿರುವಂಥ ಮಾಹಿತಿ ಪ್ರಕಾರ ಈ 4 ಅಂದರೆ ಒಂದು ಸುಧಾಕರ್ ಅವ್ರ ಫ್ಯಾಮಿಲಿ, ಇನ್ನೊಂದು ಪೂರ್ಣಿಮಾ ಶ್ರೀನಿವಾಸ್, ಇನ್ನೊಂದು ಸಣ್ಣ ಚಿತ್ತಯ್ಯ, ಇನ್ನೊಂದು ಸೋಮಶೇಖರ್. ಇದರಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಅಖಾಡದಿಂದ ಹಿಂದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಕ್ಷಯ್? ಖಂಡಿತ ಯೋಗಿಜಿ, ಏನು ಅಂತ ಹೇಳಿದ್ರೆ ಕೆಲ ದಿನಗಳ ಹಿಂದೆ ಅಷ್ಟೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ನಿವಾಸದಲ್ಲಿ ಸಭೆಯನ್ನು ಕೂಡ ನಡೆಸಿದ್ರು ಹಿರಿಯೂರು ಉಪಚುನಾವಣೆಗೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಕೂಡ ಇದ್ರು. ಪೂರ್ಣಿಮಾ ಶ್ರೀನಿವಾಸ್ ಅವರ ಹೆಸರು ಕ್ಷೇತ್ರದಲ್ಲಿ ಸಹಜವಾಗಿ ಓಡಾಡ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಅವರು ಈ ಹಿಂದೆ BJPಯಿಂದ ಸ್ಪರ್ಧಿಸಿ ಗೆದ್ದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ, ಈಗ ಕಾಂಗ್ರೆಸ್ ನಲ್ಲಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ. ಹೀಗಾಗಿ ಸಹಜವಾಗಿಯೇ ಲಾಸ್ಟ್ ಟೈಮ್ ಈಗ 2023ರ ಚುನಾವಣೆಯಲ್ಲೂ ಕೂಡ ಪೂರ್ಣಿಮಾ ಶ್ರೀನಿವಾಸ್ ಅವರು ಸುಧಾಕರ್ ವಿರುದ್ಧ ಕಂಟೆಸ್ಟ್ ಮಾಡಿದ ಕಾರಣಕ್ಕೋಸ್ಕರ ಸೊ ಅವರಿಗೆ ಟಿಕೆಟ್ ಕೊಡಬಹುದು ಎನ್ನುವಂತ ಒಂದು ಸುದ್ದಿ ಹರಿದಾಡ್ತಾ ಇದೆ ಅಲ್ಲಿ ಕ್ಷೇತ್ರದಲ್ಲಿ ಇರುವಂತ ಅಭಿಪ್ರಾಯ. ಆದ್ರೆ ನಮಗೆ ಲಭ್ಯ ಆಗ್ತಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಪೂರ್ಣಿಮಾ ಶ್ರೀನಿವಾಸ್ ಅವರು ಕಣದಿಂದ ಹಿಂದೆ ಸರಿದಿದ್ದಾರೆ. ಕಣದಿಂದ ಹಿಂದೆ ಸರಿದಿದ್ದಾರೆ. ಇಲ್ಲಿ ಒಂದು ಅಂಶ ಏನು ಅಂತ ಹೇಳಿದ್ರೆ, ಪೂರ್ಣಿಮಾ ಶ್ರೀನಿವಾಸ್ ಅವರ ಪತಿ ಶ್ರೀನಿವಾಸ್ ಅವರು MLC, ಹೌದು, ಅವರು ಕೂಡ ಶಿಕ್ಷಕರ ಕ್ಷೇತ್ರದಿಂದ ಗೆದ್ದು ಆಯ್ಕೆಯಾದಂತವ್ರು. ಅವರ MLC ಅವಧಿ 2030ರವರೆಗೆ ಇದೆ. ಇನ್ನು 4 ವರ್ಷ ಅವರು MLC ಆಗಿರ್ತಾರೆ. ಇದು ಒಂದು ಪಾಯಿಂಟ್. ಎರಡನೆಯದ್ದು, ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಹೊಸ ಅಭ್ಯರ್ಥಿಯನ್ನ ಹುಡುಕುವಂತ ಒಂದು ಪ್ರಯತ್ನವನ್ನ ಮಾಡ್ತಿದೆ ಎನ್ನುವಂತಹ ಮಾಹಿತಿ ಇದೆ. ಹೊಸಬ್ರನ್ನ ತರೋಣ, ಇದೊಂದು ಅವಕಾಶ ಇದೆ ನಮಗೆ, ಹೊಸಬ್ರನ್ನ ತರೋಣ ಎನ್ನುವಂಥದ್ದು. ಅಂದ್ರೆ ಸುಧಾಕರ್ ಅವರ ಕುಟುಂಬದ ಹೊರತಾಗಿ ಇರಬಹುದು ಹೊಸ ಕ್ಯಾಂಡಿಡೇಟ್ ಅನ್ನ ತರಬೇಕೆನ್ನುವಂತ ಲೆಕ್ಕಾಚಾರ. ಮೂರನೆಯದ್ದು, ಬಹುಶಃ ಪೂರ್ಣಿಮಾ ಶ್ರೀನಿವಾಸ್ ಅವರು ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಂಗಿದೆ ಕಾಂಗ್ರೆಸ್ನ, ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಅವರು. ಏನು ಅಂತ ಹೇಳಿದ್ರೆ, ನಿಮ್ಮ ಮನೆಯವರೇ MLC ಆಗಿರೋದ್ರಿಂದಾಗಿ ಈಗ ನಿಮಗೆ ಈ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಕ್ಕಾಗಲ್ಲ. ಅವರು ಏನು KR-ಪುರಂ ಅಲ್ಲೂ ಕೂಡ ಟ್ರೈ ಮಾಡುವಂತ ಸಾಧ್ಯತೆ ಇದೆ ಮುಂದಿನ ಚುನಾವಣೆಯಲ್ಲಿ. ಡಿ.ಕೆ. ಮೋಹನ್ ಅವ್ರ ಕ್ಷೇತ್ರ, ಆ ಕ್ಷೇತ್ರದಲ್ಲೂ ಕೂಡ ಟ್ರೈ ಮಾಡುವಂತ ಸಾಧ್ಯತೆ ಇದೆ. ಸೊ ಆ ಕಾರಣಕ್ಕೋಸ್ಕರ ಪೂರ್ಣಿಮಾ ಶ್ರೀನಿವಾಸ್ ಅವರು ಈ ಉಪಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ ಎನ್ನುವಂಥದ್ದು. ಇನ್ನೊಂದು, ಇವಾಗ ನಿಮಗೂ ಕೂಡ ಆ ಲಿಸ್ಟ್ ಸಿಕ್ಕಿದೆ. ಆ ಲಿಸ್ಟ್ ನಲ್ಲೂ ಕೂಡ ಇಬ್ಬರ ಹೆಸರು ಇದೆ, ಪೂರ್ಣಿಮಾ ಶ್ರೀನಿವಾಸ್ ಮತ್ತು ಡಿ.ಟಿ. ಶ್ರೀನಿವಾಸ್, ಇವರಿಬ್ಬರ ಹೆಸರು ಕೂಡ ಇದೆ. ಅವರಿಗೆ ಚುನಾವಣಾ ಜವಾಬ್ದಾರಿಗಳನ್ನ ಕೊಡಲಾಗಿದೆ. ಅಂದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಯಾರೇ ಆಗಿದ್ರು ಕೂಡ ಹಿರಿಯೂರಿನ ನಾಡಿ ಮಿಡಿತ ತುಂಬಾ ಚೆನ್ನಾಗಿ ಅರಿತಿರುವಂತಹ ಪೂರ್ಣಿಮಾ ಶ್ರೀನಿವಾಸ್ ಅವರು ಮತ್ತು ಅವರ ಪತಿ ಶ್ರೀನಿವಾಸ್ ಅವರು ಇಬ್ಬರು ಕೂಡ, ಅಂದ್ರೆ ನೀವು ಹೇಳೋ ಪ್ರಕಾರ ಈಗಾಗಲೇ ನಮ್ಗೆ ಸಿಕ್ಕಿರೋ ಲಿಸ್ಟ್ ಪ್ರಕಾರ ಪ್ರತ್ಯೇಕ ಏನು ಜಿಲ್ಲಾ ಪಂಚಾಯತಿಗಳ ಜವಾಬ್ದಾರಿಯನ್ನು ಕೊಟ್ಟಿದ್ದು, ಚುನಾವಣೆಯಲ್ಲಿ ಅಭ್ಯರ್ಥಿ ಯಾರು ಬೇಕಾರಾಗ್ಬೋದು ಅದನ್ನು ಗೆಲ್ಲಿಸೋ ಜವಾಬ್ದಾರಿ ಪೂರ್ಣಿಮಾ ಶ್ರೀನಿವಾಸ್ ಮತ್ತು ಅವರ ಪತಿ ಕೂಡ ಕೊಟ್ಟಿದ್ದಾರೆ. ಒಂದಷ್ಟು ಜನ ಸಚಿವರುಗಳು, ಒಂದಷ್ಟು ಜನ ಸಂಸದರು, ಒಂದಷ್ಟು ಜನ ಮಾಜಿ ಸಚಿವರುಗಳು ಸೇರಿದಂಗೆ ಆ ಉಸ್ತುವಾರಿಗಳು ಯಾರು ಅನ್ನೋದನ್ನು ನಾವು ನಿಮಗೆ ನಂತರದ ಅಂದರೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀವಿ. ಅಲ್ಲಿಗೆ ಒಂದು ಸ್ಪಷ್ಟ, ಪೂರ್ಣಿಮಾ ಶ್ರೀನಿವಾಸ್ ಅವರು KR-ಪುರಂಗೆ ಓಡಾಡಬೇಕಾಗುತ್ತೆ, ಅಲ್ಲಿಗೆ ಹಿರಿಯೂರ ಆಟಕ್ಕೆ ಅವರಿಲ್ಲ. ಖಂಡಿತ. ಯಾಕಂತ ಹೇಳಿದ್ರೆ ಈಗ ಚುನಾವಣಾ ಜವಾಬ್ದಾರಿ, ಈಗ ದಾವಣಗೆರೆ ಬೈ ಎಲೆಕ್ಷನ್ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿತ್ತು. ಏನು ಅಂತ ಹೇಳಿದ್ರೆ, ಕ್ಯಾಂಡಿಡೇಟ್ ಯಾರಾಗಬೇಕು ಮತ್ತೆ ಚುನಾವಣಾ ರಣತಂತ್ರಗಳು ಏನು ಅಂತ ಹೇಳಿ ಸಜೆಸ್ಟ್ ಮಾಡಕ್ಕೆ ಅಂತಾನೆ ಒಂದು ಕಮಿಟಿಯನ್ನ ಮಾಡಿದ್ರು. ಅದೇ ತರದ ಕಮಿಟಿ. ಈ ಕಮಿಟಿಯಲ್ಲಿ ಅಭ್ಯರ್ಥಿ ಆಯ್ಕೆ ಬಗ್ಗೆ ಹೇಳಲಾಗಿಲ್ಲ. ಇಲ್ಲಿ ಏನು ಅಂತ ಹೇಳಿದ್ರೆ, ನಮ್ಮ ಪಕ್ಷವನ್ನ ಗೆಲ್ಲಿಸಿಕೊಂಡು ಬರ್ಲಿಕ್ಕೆ ನಿಮಗೆ ಈ ಕ್ಷೇತ್ರಕ್ಕೆ ಅಂದ್ರೆ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಮತ್ತೆ ಹಿರಿಯೂರು ನಗರಸಭೆ ಕ್ಷೇತ್ರ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿ. ಆ ಜವಾಬ್ದಾರಿಯಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಮತ್ತೆ ಡಿ.ಟಿ. ಶ್ರೀನಿವಾಸ್ ಇಬ್ರು ಕೂಡ ಇದ್ದಾರೆ. ಆ ಕಾರಣಕ್ಕೋಸ್ಕರ ಯಾರಿಗೆ ಚುನಾವಣೆಯನ್ನ ಗೆಲ್ಲಿಸಿಕೊಂಡು ಬರುವಂತ ಜವಾಬ್ದಾರಿಯನ್ನು ಕೊಟ್ಟಿರುವಂತ ಅವ್ರ ಅಭ್ಯರ್ಥಿ ಆಗಕ್ಕೆ ಸಾಧ್ಯ ಇಲ್ಲ. ಸಹಜವಾಗಿ ಮೂಡುವಂತ ಪ್ರಶ್ನೆ. ಪೂರ್ಣಿಮಾ ಶ್ರೀನಿವಾಸ್ ಅವರಿಗೆ ಚುನಾವಣೆಯನ್ನು ಗೆಲ್ಲಿಸೋ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಗೆಲ್ಲೋ ಆಟದಿಂದ ಅವ್ರು ದೂರ ನಿಲ್ತಾರೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ವೀಕ್ಷಕರೇ, ಯಾರಾಗಬೇಕು ಹಿರಿಯೂರು ಕಾಂಗ್ರೆಸ್ನ ಅಭ್ಯರ್ಥಿ ಉಪಚುನಾವಣೆಯಲ್ಲಿ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಹಾಗೇನೆ
ಏಳನೇ ಉಪಚುನಾವಣೆಯನ್ನು NDA ಮೈತ್ರಿ ಅಂದರೆ BJP JDS ಮೈತ್ರಿ ಗೆಲ್ಲುತ್ತಾ ಅಥವಾ ಕಾಂಗ್ರೆಸ್ ಅಥವಾ DK ಶಿವಕುಮಾರ್ ಅವರ ಮೊದಲ ಎಲೆಕ್ಷನ್ ಇದು ಆ್ಯಸ್ ಎ CM ಆಗಿ ಬೈ ಎಲೆಕ್ಷನ್ ಕಾಂಗ್ರೆಸ್ ಗೆಲ್ಲುತ್ತಾ? ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.